ಇನ್ನು ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಕೆರೆಗೋಡು, ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ಒಂದು ಕ್ಲಾರಿಫಿಕೇಶನ್ ಬೇಕು. ಸರ್ ಅಲ್ಲಿ ಸರ್ ಒಂದು ಕ್ಲಾರಿಫಿಕೇಶನ್ ಔಷಧಿ ಅಂದ್ರೆ ಅಧ್ಯಕ್ಷ ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ. ಪಂಚಾಯತಿ ಹತ್ರ ಪಂಚಾಯತಿಯವರು ಮಾತಾಡ್ತಾ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಂಚಾಯತಿ ಮಾತಾಡಕ್ಕೆ ಬಿಡಿ ಅಧ್ಯಕ್ಷರೇ. ಏನು ನಾನೇನು ಅಷ್ಟೇ ಮಾತಾಡಲ್ಲ. ಸರ್ ಒಂದ್ ನಿಮಿಷ ಚಲುವರಾಯಸ್ವಾಮಿ ಅವರೇ, ಬೇರೆ ಏನಾದ್ರು ಹೇಳಿ, ಆದ್ರೆ ನ್ಯಾಷನಲ್ ಫ್ಲಾಗ್ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ಈ ದೇಶವನ್ನ ಸಂವಿಧಾನ ಆಮೇಲೆ ಕೊಡ್ಲಿ ಅವರು. ರವಿ ಅಧ್ಯಕ್ಷ, ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಕೂತ್ಕೊಳ್ಳಿ. ಕೈ ಅಂತ ನಿಮ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಆಯ್ತಮ್ಮ, ಆಯ್ತು, ಎಲ್ಲ ಗೊತ್ತಿದ್ದಲ್ಲ. ಭಾರತದ ಈಗ ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಮಾತು ಹೇಳ್ಬಿಟ್ಟು ಮಾತಾಡ್ತಾರೆ. ರವಿ ಅವರಲ್ಲಿ ಕೇಳಿ. ಆಯ್ತು ಭಾರತದ ಹೋರಾಟ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ ಅಧ್ಯಕ್ಷ. ಆಯ್ತು ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇವ್ರ ಹೋರಾಟ ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ.